ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸುಂದರವಾದ ಸಾರಿ ಕುಚ್ ಡಿಸೈನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬಿಗಿನರ್ಸ್ ಕೂಡ ಇದನ್ನ ಟ್ರೈ ಮಾಡ್ಬೋದು, ತುಂಬ ಈಸಿ ಇದೆ. ಸೊ ಅದಕ್ಕೆ ನಾನು ಫಸ್ಟ್ ಇಲ್ಲಿ ಗೋಲ್ಡನ್ ಕಲರ್ದು 6 ಎಳೆ ದಾರನ ಮಾಡಿಕೊಂಡು ಅದನ್ನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಚೈನ್ಸ್ ಹಾಕೋಣ. ಇಲ್ಲಿ 3 ಚೈನ್ಸ್ ಹಾಕ್ತಾಯಿದ್ದೀನಿ ನಾನು. 3 ಚೈನ್ಸ್ ಹಾಕಿ ನಿಡಲ್ ಮೇಲೆ ಡೈರೆಕ್ಟಾಗಿ 2 ಟೈಮ್ಸ್ ದಾರ ಸುತ್ತಬೇಕು. ದಾರ ಸುತ್ತಿ ನಾವೀಗೇನು ಲಾಕ್ ಮಾಡಿದ್ವಲ್ಲ ಸೆಕೆಂಡ್ ಲಾಕ್, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸರ್ತಿ ತೆಗಿಬೇಕು. ಒಂದು ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಸೊ ಈಗ ಈ 3 ಚೈನು ಕೂಡ ನಾವು ಒಂದು ತ್ರಿಬಲ್ ಕ್ರೋಶೆ ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ 2 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಅದಾದಮೇಲೆ 2 ಚೈನ್ಸ್ ಹಾಕಿ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ಡೈರೆಕ್ಟಾಗಿ ದಾರ ಸುತ್ತಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸರ್ತಿ ತೆಗಿಬೇಕು. 3 ಸರ್ತಿ 2 ದಾರ ತೆಗಿಬೇಕು. ಸೊ ಇಲ್ಲಿ ಫಸ್ಟಷ್ಟೇ ಈ ರೀತಿ ಕ್ರಾಸ್ ಬರುತ್ತೆ, ನೆಕ್ಸ್ಟ್ ಎಲ್ಲ ಸ್ಟ್ರೇಟಾಗಿ ಬರುತ್ತೆ. ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಇಲ್ಲಿ ನಾನು 2 ತ್ರಿಬಲ್ ಕ್ರೋಶೆ ಕಂಬ 2 ಚೈನ್ ಈ ರೀತಿ ಹಾಕೋತಾ ಇದ್ದೀನಿ. ಈಗ 2 ತ್ರಿಬಲ್ ಕ್ರೋಶೆ ಕಂಬ ಹಾಕಿದೆ, 2 ಚೈನ್ಸ್ ಹಾಕಬೇಕು, ಮತ್ತು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈಗ ಸ್ಟ್ರೇಟಾಗಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಸ್ಟ್ರೇಟಾಗಿ 2 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ. ಸೊ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲೇ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡಬೇಕು. ಸೊ ಟೋಟಲಾಗಿ ಇಲ್ಲಿ 2 ಕಂಬ 2 ಚೈನು, 2 ತ್ರಿಬಲ್ ಕ್ರೋಶೆ ಕಂಬ 2 ಚೈನು. ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ಪು, ಬೇಸ್ ಲೈನ್ ಅಂತ ಕೂಡ ಹೇಳ್ಬೋದು. ಸೊ ತುಂಬ ಈಸಿ ಇದೆ. ಇಲ್ಲಿ ಬೇಕಂದರೆ ನೀವು ಡಬಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು, ಬಟ್ ಡಬಲ್ ಕ್ರೋಶೆ ಮಾಡಿದರೆ ನೀವು ಇಲ್ಲಿ ಲೆಂತ್ ಸ್ವಲ್ಪ ಕಡಿಮೆ ಬರುತ್ತೆ ಡಿಸೈನ್ದು ಅಷ್ಟೇ, ಮತ್ತೇನೂ ಡಿಫ್ರೆನ್ಸ್ ಬೀಳೋದಿಲ್ಲ. ಬಟ್ ಲೆಂತ್ ನಮಗೆ ಜಾಸ್ತಿ ಇರಲಿ ಅಂತ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕಂಟಿನ್ಯೂ ನೀವು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ 2 ಚೈನ್ ಗ್ಯಾಪ್ ಅಷ್ಟು ಸ್ಪೇಸ್ ಬಿಟ್ಟು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು ಒಂದು. ಅದಾದಮೇಲೆ ಮತ್ತೊಂದು ತ್ರಿಬಲ್ ಕ್ರೋಶೆ ಕಂಬ ಅದರ ಪಕ್ಕದಲ್ಲೇ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬ ಈಸಿ ಇದೆ. ನೀವು ಸ್ಟಾರ್ಟಿಂಗ್ ಏನು ನೋಡಿದ್ರಲ್ಲ ಅಲ್ಲಷ್ಟೇ ಸ್ವಲ್ಪ ಕ್ರಾಸ್ ಬರುತ್ತೆ, ಉಳಿದಲ್ಲೆಲ್ಲ ಸ್ಟ್ರೇಟಾಗೆ ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ಸ್ಟ್ರೇಟಾಗಿ ಬರುತ್ತೆ. ಎಂಡಲ್ಲಿ 2 ಕಂಬ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಗಂಡು ಮಾಡಿಕೊಂಡು ಕಟ್ ಮಾಡಿ ಎಕ್ಸ್ಟ್ರಾ ದಾರನ. ಸೊ ನಾನು ಇಲ್ಲಿ ಸೆಕೆಂಡ್ ಸ್ಟೆಪ್ಗೆ ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ, ನೀವು ಸೀರೆ ಕಾಂಬಿನೇಷನ್ ಕಲರ್ನ ತೊಗೊಳ್ಳಿ. ಸೊ ಫಸ್ಟ್ ಇಲ್ಲಿ ಒಂದು ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 3 ಚೈನ್ಸು ಮತ್ತು ಒಂದು ಕಂಬ ಇರುತ್ತಲ್ಲ ಅದೆರಡರ ಮಧ್ಯೆ ಕೂಡ ಒಂದು ಸರ್ತಿ ಈ ರೀತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಇಲ್ಲಿ ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕಿ ಈಗ ನೆಕ್ಸ್ಟ್ ಇಲ್ಲಿ 2 ಕಂಬ ಇದ್ದಾವಲ್ಲ ಆ 2 ಕಂಬದ ಮಧ್ಯೆ ಯಾವುದೇ ಹೋಲ್ ಗ್ಯಾಪಿಗಲ್ಲ, 2 ಕಂಬಗಳ ಮಧ್ಯೆ ಸ್ಪೇಸ್ ಇರುತ್ತಲ್ಲ, ಒಂದು ಕಂಬ ಮತ್ತು ಇನ್ನೊಂದು ಕಂಬದ ಮಧ್ಯೆ ಸೊ ಸ್ಪೇಸ್ ಇರುತ್ತಲ್ಲ ಆ ಸ್ಪೇಸ್ ಒಳಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. 3 ಚೈನ್ನ ಕುಚ್ಚು ಬರುತ್ತೆ ಇಲ್ಲಿ, ಕುಚ್ಚು ಬೇಕಂದವರು ಇಲ್ಲಿ 3 ಚೈನ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ, ಮೀಡಿಯಮ್ ಸೈಜ್ದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನೆಕ್ಸ್ಟ್ 2 ಕಂಬ ಇದ್ದಾವಲ್ಲ ಈಗ ಆ 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಒಂದು ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಈ ರೀತಿ ಸ್ಲ್ಯಾಂಟಿಂಗಾಗಿ ಒಂದು ಕಂಬ ಫಾರ್ಮ್ ಆಗುತ್ತೆ. ಅದಾದಮೇಲೆ 2 ಚೈನ್ಸ್ ಹಾಕಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಏನು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ವಿ ಅದರ ಹಿಂದೆ ಅಲ್ಲಿ ಟ್ರಯಾಂಗಲ್ ಶೇಪ್ದು ಸ್ಪೇಸ್ ಇರುತ್ತಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು ಇದೇ ರೀತಿಯಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಸೊ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು, ಆ ತ್ರಿಬಲ್ ಕ್ರೋಶೆ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ಇಲ್ಲಿ ನಾನು ಟೋಟಲಾಗಿ 10 ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡಿ, ಅಷ್ಟೇ ಮಾಡಬೇಕಂತ ಏನಿಲ್ಲ.
ಸೊ ಒಟ್ಟು ಆ ತ್ರಿಬಲ್ ಕ್ರೋಶ ಕಂಬ ಏನು ಹಾಕಿರ್ತೀವಲ್ಲ ಸ್ಲ್ಯಾಂಟಿಂಗಾಗಿ ಅದು ಕವರ್ ಆಗಬೇಕು. ಸೊ ಅಷ್ಟು ಮಾಡಬೇಕು. ನಾನಿಲ್ಲಿ 10 ಮಾಡಿದ್ದೀನಿ. ಸೊ 10 ಕಂಬ ಆದಮೇಲೆ ನೆಕ್ಸ್ಟ್ 2 ಕಂಬ ಇರ್ತಾವಲ್ಲ ತ್ರಿಬಲ್ ಕ್ರೋಶ ಕಂಬ, ಅವೆರಡರ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈಗ ಕುಚ್ಚಬೇಕನ್ನೋರು ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚು ಬೇಡ ನನಗೆ, ನಾನು ಇಲ್ಲಿ 2 ಡಿಸೈನ್ ಹಾಕಿ ಒಂದು ಕುಚ್ಚು ಕಟ್ಟಿದ್ದೀನಿ. ಸೊ 2 ಡಿಸೈನ್ ಬೇಕನ್ನೋರು ಈಗ ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನೆಕ್ಸ್ಟ್ 2 ಕಂಬ ಇದ್ದಾವಲ್ಲ ಆ 2 ಕಂಬದ ಮಧ್ಯೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡಬೇಕು. ಸೊ ಕುಚ್ಚಬೇಕನ್ನೋರು ಫಸ್ಟ್ 3 ಚೈನ್ ಹಾಕ್ಕೊಂಡು ಆ 2 ಕಂಬದ ಮಧ್ಯೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಒಂದು ತ್ರಿಬಲ್ ಕ್ರೋಶ ಕಂಬ ಹಾಕ್ಕೊಂಡು 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಮಾಡಿದ ತ್ರಿಬಲ್ ಕ್ರೋಶ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರ 1 2 ದಾರ 1. ಸೊ ಹೀಗೆ ಇಲ್ಲಿ ಕಂಟಿನ್ಯೂ ಕೂಡ 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವು ಫಸ್ಟ್ ಏನಾದರೂ 11 ಅಥವಾ 9 ಎಷ್ಟು ಮಾಡಿರ್ತೀರ ನೋಡಿ ಅಷ್ಟೇ ಕಂಬಗಳನ್ನ ಸೆಕೆಂಡ್ ಆರ್ಚಲ್ಲಿ ಕೂಡ ಮಾಡ್ಕೊಳ್ಳಿ. ನಾನು 10 ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು ಕೂಡ 10 ಕಂಬಗಳನ್ನ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 2 ಡಿಸೈನ್ ಆದಮೇಲೆ ಒಂದು ಕುಚ್ಚು ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ 10 ಕಂಬ ಆದಮೇಲೆ ನೆಕ್ಸ್ಟ್ 2 ತ್ರಿಬಲ್ ಕ್ರೋಶ ಕಂಬದ ಮಧ್ಯೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತಿದೆ ಡಿಸೈನ್. ನೀವು ಕಂಟಿನ್ಯೂ ನಮಗೆ ಕುಚ್ಚೆ ಬೇಡ ಅಂದರೆ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಿಬಿಡ್ಬೋದು. ಈಗ ಕುಚ್ಚು ಬೇಕಂದಲ್ಲಿ ಈ ರೀತಿ ಒಂದು ಡಿಸೈನ್ ಆದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ 2 ಕಂಬದ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ನಿಮ್ಗೆ ಎಲ್ಲಿ ಕುಚ್ಚಬೇಕು ಅಲ್ಲಿ ಈ ರೀತಿ ನೀವು ಮಾಡಬೇಕು. ಸೊ ಫಸ್ಟ್ ಮತ್ತು ಇಲ್ಲಿ ಕುಚ್ಚು ಬರುತ್ತೆ. ನೀವು ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಈಗ ನಾವು 3 ಚೈನ್ ಹಾಕ್ಕೊಂಡ್ರೆ ಅಲ್ಲಿ 3 ಚೈನ್ ಹಾಕಬಾರ್ದು. ಡೈರೆಕ್ಟ್ ಈ ರೀತಿ ಬೀಡ್ ಹಾಕಿ ಕಂಟಿನ್ಯೂ ಡಿಸೈನ್ನ ಮಾಡ್ಕೊಬಹುದು. ಸೊ ನಿಮ್ಗೆ ಯಾವ ರೀತಿ ಬೇಕು, ನಿಮ್ಗೆ ಡಿಸೈನ್ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಳಿ. ಸೊ ಹೀಗೆ ಮಾಡಬೇಕಂತ ಏನಿಲ್ಲ. ನಿಮಗೆ ಐಡಿಯಾ ಬಂದರೆ ನೀವು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಮಾಡಬೇಕಂತ ಹೇಳಿ. ನೀವು ಕಂಟಿನ್ಯೂ ಬೇಕಂದರೆ ಕಂಟಿನ್ಯೂ ಹಾಕ್ಕೊಳ್ಳಿ. ಇಲ್ಲ 4 ಈ ರೀತಿ ಆರ್ಚ್ ಆದಮೇಲೆ ಕುಚ್ಚು ಬೇಕಂದರೆ 4 ಆರ್ಚ್ ಹಾಕ್ಕೊಂಡು ಕುಚ್ಚು ಹಾಕ್ಕೊಳ್ಳಿ. ಸೊ ನಿಮ್ಗೆ ಯಾವ ರೀತಿ ಲೈಕ್ ಆಗುತ್ತೆ ಆ ರೀತಿ ನೀವು ಕಸ್ಟಮೈಸ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗೋದು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಕುಚ್ಚು ಕೂಡ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಡೈರೆಕ್ಟಾಗಿ ನೋಡೋಕ್ಕೆ ಆಮೇಲೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಗೋಲ್ಡನ್ನು ಮತ್ತು ರೆಡ್ ಕಲರು ತುಂಬ ಈಸಿ ಇದೆ. ಯಾರು ಕೂಡ ಟ್ರೈ ಮಾಡ್ಬೋದು, ಬಿಗ್ನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅರೌಂಡ್ ಒಂದು 300-400 ರುಪೀಸ್ ತನಕ ಹೇಳ್ಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೌಂಟ್ ಎಷ್ಟು ಅಂತ ಹೇಳಿ. ಸೊ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.